ಒಮ್ಮೆ ಬಂದ್ ನಿಂದಿರ್ತೀನ್ರಿ ನಿತ್ ಇಲ್ಲಿ ಗಾಡಿಗಳು ಎಷ್ಟು ಅಡ್ಡಾಡ್ತಾವ ಹೆಂಗ್ ನಿಂದಿರ್ತಾರ ಇಲ್ಲಿ ನಿಂದಾಕ ಸಾಧ್ಯ ಐತೇನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಕೆಸಿಂದ ಜಾಗ ಸೆಲೆಕ್ಟ್ ಮಾಡ್ತೇನ್ರಿ ಒಂದ್ ನೋಟ್ಬುಕ್ ತಗೊಂಡ್ ಮುಂಜಾನಿಂದ ನಾ ಬರ್ಕೋತೈತಿ ಬಸ್ ಯಾವ ಗಾಡಿ ನಂಬರ್ ಈ ಕಾರ್ ಗಾಡಿ ಯಾರ್ದು ಇದು ಇಷ್ಟು ಮಂದಿ ಓತ್ಲಾ ಇಷ್ಟು ಜನ ಇಲ್ಲಿ ಓತ್ಲಾ ಅಂತೇಳಿ ಅಬ್ಸರ್ವ್ ಮಾಡಿ ಅದನ್ನ ಸರ್ಕಲ್ ಅಂಗಡಿ ಮಾಡಿನ ಮಲ್ಲು ಸಕ್ಸಸ್ ಆತಿಲ್ಲ ನನ್ನಲ್ಲಿ ಮೆನ್ಯೂ ತಯಾರು ಮಾಡಿರ್ತೇನ್ರಿ ನಾ ಇಷ್ಟ ಅಂತೇಳಿ ಸರಿ ಆಗ್ಲಿಕ್ಕೆ ಒಂದ್ ಸಲ ಹೇಳ್ತೇನ್ರಿ 2 ಸಲ 3ನೇ ಸಲ ಮಾಡಿದ್ರೆ ಅವ್ರ ಮುಂದೆ ಚೆಲ್ಲಿಸಿ ಬಿಡುದ್ರಿ ಬಟ್ರೆ ಈ ರೀತಿ ಮಾಡಿದ್ರೆ ಲುಕ್ಷಣ ಆಗ್ತೈತೆ ನಾ ಚೆಲ್ತನ ಆದ್ರೆ ನಾ ಜನರಿಗೆ ಇಂಥ ಹೊಲಸಂದು ಕೊಡಕ್ಕೆ ನಂಗೆ ಸರಿ ಅನ್ಸೋದಿಲ್ಲ ಒಳ್ಳೆ ಟೇಸ್ಟ್ ನಿಮ್ಗೆ ಪಗಾರ ಎಷ್ಟು ಬೇಕು ಹೇಳ್ರಿ ನಿಮಗೆ ಏನಾದರೂ ನಾನು ತಂದು ಕೊಡ್ದ ಹೋದ್ರೆ ಹೇಳ್ರಿ ಅಂತ ಹೇಳ್ತೇನೆ ಮತ್ತೆ ಹೇಳಿ ಅವ್ರು ಕಲಿಸ್ತೇನೆ ರೀ ಸ್ಟಾರ್ಟಿಂಗ್ ಚಾಲು ಮಾಡೇನ್ರಿ ಬಸವ ಜಯಂತಿ ದಿವಸ ಶ್ರೀಶೈಲ ಅಜ್ಜಾರ್ ಕರೆಸಿ ಫಸ್ಟ್ನೇ ದಿವಸ 16,800 ರೂಪಾಯಿ ರೀ 16,800 ಆತ್ರಿ 20,000 ಆತ್ರಿ 25 ಆತ್ 30 ಆತ್ 40 ಆತ್ 50 ಆತ್ 70 ಆತ್ 80 ಆತ್ 1,20,000ವರೆಗೂ ವ್ಯಾಪಾರ ಮಾಡೀನ್ರಿ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನನಗೆ ನೀವು ಒಂದು ವರ್ಷ ಮ್ಯಾಗ ಆತ್ರಿ ಫೋನ್ ಮಾಡ್ರಿ ತಲೆ ಕೊರಿತಿತ್ತು ನಾನು ಹೌದ್ರಿ ಹೆಂಗಾರ ಮಾಡಿ ಹೋಗಕ್ ಆಗ್ತಿಲ್ಲ ಅಂತ ಕೊನೆಗೆ ಕಿತ್ಕೊಂಡು ಬಂದಬಿಟ್ಟೆ ಬಂದಿದ್ದು ಭಾಳ ಚಲೋ ಆತ್ರಿ ಗೆಳೆಯರೇ ಬಸವಲಿಂಗಯ್ಯನವರು ಅಂತ ನೀವು ಇವ್ರ ಕತೆ ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಕುತ್ಕೊಂಡು ಮಂದಿ ಎಲ್ಲ ಕುಂತ್ಕೊಂಡು ಕುಟುಂಬದವ್ರು ಕೇಳ್ರಿ 0 ಇಂದ ಹೀರೋ ಆದವರು ಹೀರೋ ಅನ್ನೋದಕ್ಕಿಂತ ಅದಕ್ಕಿಂತ ಮೇಲೆ ಪದ ಏನಾದರೂ ಇದ್ರೆ ಯೂಸ್ ಮಾಡಿರಿ ಒಂದು ದೊಡ್ಡ ಯೂನಿವರ್ಸಿಟಿ ಇವ್ರೇನು ನಡೆದಾಡ ಯೂನಿವರ್ಸಿಟಿ ಇದ್ದಂಗೆ ಬದುಕು ಹೆಂಗೆ ಬದುಕಿದ್ರು ಹೇಗಿತ್ತು ಆ ಪೂರ ಅವರ ಜೀವನ ಚರಿತ್ರೆಯನ್ನು ತೊಗೊಂಡು ಬರೋ ಪ್ರಯತ್ನ ಇದರಲ್ಲಿ ಮಾಡ್ತೀನಿ ಸುಮಾರು ಎಪಿಸೋಡ್ಗಳಲ್ಲಿ ಇದು ಬರುತ್ತೆ ಹಾಗಾಗಿ ಫಾಲೋ ಮಾಡಿ ಸರ್ ಈಗ ಎಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಸರ್ ಯಾವ ಜಾಗ ಇದು ಮುದೋಳ್ರಿ ನಿನ್ನೆ ಓಪನಿಂಗ್ ಮಾಡೀನ್ರಿ ಇನ್ನು ನಿನ್ನೆ ಆಗೈತ್ರಿ ಇನ್ನೂ ಒಂದಿಷ್ಟು ಕೆಲಸ ಐತ್ರಿ ಒಂದು 2-3 ದಿನದ ಸೋಮವಾರ ರವಿವಾರ ಚಾಲೂ ಆಗ್ತೈತಿ ಇದು ಲೋಕಾಪುರ ಬೆಳಗಾವ್ ರೋಡ್ ರೀ ಬೆಳಗಾವ್ ಸೈಡ್ ಬರೋದು ಅಲ್ಲಿ ಟ್ರಕ್ ಬರ್ತೈತಿ ಅಲ್ರಿ ಅಲ್ಲಿ ಬೆಳಗಾವ್ ರೋಡ್ ರೀ ಇತ್ತಾಗಿಂದ ಬರೋದು ಮುದೋಳ್ರಿ ಇದು ಇತ್ತಾಗಿಂದ ಬರೋದು ಜಮಖಂಡಿ ಬಿಜಾಪುರ ರೋಡ್ 3 ರೋಡಿಗೆ ಹತ್ತೈತ್ರಿ ಮುದೋಳ್ರಿ ಇದು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಈಗ ಹಂಗೆ ಸುಮ್ಮನೆ ಕೇಳ್ತಾ ಹೋಗ್ತೀನಿ ಹೇಳ್ರಿ ನಂಗೆ ಎಷ್ಟು ಹೋಟೆಲ್ ಅದಾವೆ ನಿಮ್ಗೆ ಈಗ ನಮ್ಮ ಈಗ 6 ಇದು 6ನೇದ್ರಿ ಇದು 6ನೇದ್ರಿ ಎಷ್ಟು ಜನ ಕೆಲಸ ಮಾಡತ್ತಾರ ಇವತ್ತಿನ ದಿವಸ ಇದನ್ನ ಹಿಡಿದ್ರೆ ಈಗಾಗಲೇ ಈಗ ಸದ್ದ 182 ಮಂದಿ ಇದಾರೆ ಇವತ್ತು ಹಾಜರಿ ರೀ 182 ಇವತ್ತಿನ ಹಾಜರಿ ಹ್ಞೂನ್ರಿ ಇದು ಶುರು ಆದ್ರೆ ಇದು ಆದ್ರೆ ಇಲ್ಲೊಂದು 40 ಜನ ರೀ ಇನ್ನೊಂದು 220 ಮಟ ಆಗ್ಬೋದ್ರಿ 20-25 225 ಕುಟುಂಬಗಳು ಅದರಿಂದ 4 ಜನ ಹಿಡ್ಕೊಂಡ್ಬಿಡೋಣ ಹೌದಲ್ರಿ ಐತ್ರಿ ಅಷ್ಟು ಅದ್ಭುತ ಇರುವಂತದ್ದು ಹಾಗಾಗಿ ಸುಮ್ಮನೆ ಒಂದು ಸ್ಯಾಂಪಲ್ ಹೇಳಿ ನಿಮ್ಗೆ ಅದಕ್ಕೆ ಕೊನೆವರೆಗೆ ವಿಡಿಯೋ ನೋಡ್ರಿ ಕೊನೆ ಎಪಿಸೋಡ್ ಮುಗಿಯೋವರೆಗೆ ಅದ್ಭುತ ನಮ್ಗೆ ಈಗ ಈ ಚಿತ್ರೀಕರಣ ಏನೇನು ತೋರಿಸ್ತೀರಿ ಮೊದಲು ನಮ್ಗೀಗ ನಿಮ್ಮ ಮನಿ ಗಲಗಲಿಗೆ ಐತ್ರಿ ಜಮಖಂಡಿಗೂ ಐತ್ರಿ ನನ್ನ ಮೂಲ ಗಲಗಲಿ ಗ್ರಾಮ ರೀ ಓಕೆ ಗಲಗಲಿ ಗ್ರಾಮ ರೀ ಚಿಕ್ಕದಾಗ ಗಲಗಲಿ ಗ್ರಾಮದಾಗ ನಂದೊಂದು 21 ಎಕರೆ ಜಮೀನ್ ಐತ್ರಿ ಅಲ್ಲಿ ಹೋಟೆಲ್ ಐತ್ರಿ ಮನಿ ಐತ್ರಿ ನಮ್ದು ಗಲಗಲಿ ಈ ಕೃಷ್ಣ ಯೋಜನೆ ಮುಳುಗಡೆ ಐತ್ರಿ ಅದಕ್ಕೆ ನಾ 2010ಕ್ಕೆ ಜಮಖಂಡಿಗೆ ಹೋಟೆಲ್ ಮಾಡೀನ್ರಿ ಓಕೆ ನನ್ನವ್ರು 3 ಮಂದಿ ಮಕ್ಕಳ್ರಿ 3 ಮಂದಿ ಅದ್ರ ಕತೆ ಹಂತವಾಗಿ ಕೇಳ್ತಾ ಹೋಗೋಣ ಚುಟುಕ್ ಬೇಡ ಯಾಕಲ್ಲ ಬಾಲ್ಯದಿಂದ ನಿಮ್ ಕತೆ ಹೇಳ್ಯಾರಂತ ಈ ಹೋಟೆಲ್ ನೋಡ್ಬಿಡೋಣ ನಂಗ ಬರ್ರಿ ಎಷ್ಟು ಇದು ಜಾಗ ಯಾವಾಗ ತಗೊಂಡಿದ್ರಿ ಇದನ್ನ ಈ ಜಾಗ 12 ಗುಂಟೆ ರೀ 25 ವರ್ಷ ಲೀಸ್ ಮಾಡ್ಕೊಂಡೇವ್ರಿ 25 ವರ್ಷ 30,000 ರೂಪಾಯಿ ಬಾಡಿಗೆ ರೀ ಇದೆಲ್ಲ ಒಂದು ಸುಮಾರು 1 ಕೋಟಿ 30 ಲಕ್ಷ ರೂಪಾಯಿ ಖರ್ಚಾಗೈತ್ರಿ 1 ಕೋಟಿ 30 ಲಕ್ಷ ಖರ್ಚಾಗೈತ್ರಿ 25 ವರ್ಷ ರೀ ಆಮ್ಯಾಗ ನಾವು ತಕೊಂಡ್ರ ಹೋಗ್ಬೋದು ಅವ್ರು ಅದ್ರ ಎಲ್ವಿಷನ್ ಕೊಡ್ತಾರೆ 25 ವರ್ಷ ರೀ 30,000 ರೂಪಾಯಿ ಖಾಲಿ ಜಾಗ ಬಾಡಿಗೆ ರೀ ಅದ್ಭುತ ಓಕೆ ಇನ್ನು ನಿನ್ನೆ ಓಪನಿಂಗ್ ನಿನ್ನೆ ಆಗೈತ್ರಿ ಓಕೆ ಬಹುಶಃ ಸೋಮವಾರದು ಸ್ಟಾರ್ಟ್ ಆಗ್ತೈತ್ರಿ ಓಕೆ ಓಹೋ ಬಹಳ ಅದ್ಭುತವಾಗಿದೆ ಅಲ್ಲ ಎಷ್ಟು ಜನ ಇಲ್ಲಿ ಕುತ್ಕೋಬಹುದು ಈ ಹೋಟ್ಲಲ್ಲಿ ಸುಮಾರು ಒಂದು 120ರಿಂದ 130 ಜನ ಏಕಾಲ್ ಕುಂದ್ರು ಓಕೆ ಇಲ್ಲಿ ಒಂದು 120 ಜನ ಕುಂದ್ರು ಹಂಗೈತ್ರಿ ಈಚೆಗಡೆ ಸೆಲ್ಫ್ ಸರ್ವಿಸ್ ಮಾಡ್ತಾನ್ರಿ ಓಕೆ ಈಗ ಹ್ಞೂನ್ರಿ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಮತ್ತೆ ಕ್ವಿಕ್ ಒಂದೊಂದು ಬಸ್ ಜನ ಬಂದ್ರು ಪಡ ಕ್ವಿಕ್ ಅವ್ರಿಗೆ ತೊಗೊಂಡು ಹೋಗಕ್ಕೂ ಅನುಕೂಲ ಆಗುತ್ತೆ ಅದ್ಭುತ ಇಲ್ಲಿ ಕುಂದ್ರು ಅಂತ ಒಂದು ವ್ಯವಸ್ಥೆ ಇಟ್ಟಂತೆ ಇದು ವ್ಯವಸ್ಥೆ ಚೆನ್ನಾಗಿ ಹಾಗಾಗಿ ನಾಟಿ AC ರೂಮ್ ಮಾಡಿವ್ರಿ ಮಾಡಿರಿ ಹ್ಞೂನ್ರಿ ಇದೊಂದು ಲುಕ್ ಭಾಳ ಚಂದ ಐತಿ ನೋಡ್ರಿ ಇದನ್ನ ಯಾರು ಪ್ಲಾನ್ ಮಾಡಿದ್ರಿ ನೀವು ಇದು ಅನ್ನಪೂರ್ಣೇಶ್ವರದು ಇಲ್ಲಿ ಇಡಾಕಂತ ಮಾಡಿಸಿದ್ದನ್ರಿ ಅದು ಜಲ್ದಿ ಆಗ್ಲಿಲ್ರಿ ಅವ್ರದ್ದು ಕೊಡುದು ಅದನ್ನ ಹಿಕ್ಕಟ್ಟಿಟ್ರ ಅಂತೇಳಿ ಅಂಕದ್ರ ಫೋಟೋ ಇಟ್ಟೇನ್ ಚಂದ ಐತಲ್ಲ ಇದು ಹ್ಞೂನ್ರಿ ಭಾಳ ಚಂದ ಐತಿ ಹ್ಞೂನ್ರಿ ಆಮ್ಯಾಗ ಇದನ್ನ AC ರೂಮ್ ಮಾಡಿವ್ರಿ ಇದ್ರಾಗ ಮತ್ತೊಂದು AC ರೂಮ್ ಹ್ಞೂನ್ರಿ ಓಕೆ
ಅಂದ್ರೆ ಫ್ಯಾಮಿಲಿ ಅದು ಬಂದು ಕುಂದ್ರುವಂಗದು ರೀ. ಹಾಂ ಬರ್ರಿ. ವಾವ್. ಹಾಂ ಇದು ಮ್ಯಾಲೆ ಏನು ಮಾಡ್ರಿ? ಇದ್ರ ಮ್ಯಾಗ ಫಂಕ್ಷನ್ ಹಾಲ್ ಐತ್ರಿ, ತೋರಿಸ್ತೇನೆ ರೀ. ಹೌದು, ತೋರಿಸ್ತೇನೆ. ಓಕೆ. ಬರ್ರಿ ಬರ್ರಿ. ಹಾಂ ಫಂಕ್ಷನ್ ಹಾಲ್ ಐತ್ರಿ ಇದ್ರ ಮ್ಯಾಗ. ಸೂಪರ್. ಹಾಂ ಓಕೆ. ಈಚೆ ಕಡೆ ಅಂದ್ರೆ ಇಲ್ಲಿ ಕುಡಿ ನೀರು ಬರ್ತೈತ್ರಿ, ಇತ್ತಾಗೂ ಸರ್ವಿಸ್ ಕೊಡಕ್ ಬರ್ತೈತ್ರಿ, ಇತ್ತಾಗೂ ಇವೆರಡೂ ಸರ್ವಿಸ್ ರೀ. ಅದು ಮುಂದಿನ ಸೆಲ್ಫ್ ಸರ್ವಿಸ್ ರೀ. ಇದು ನಾರ್ತ್ ಇಂಡಿಯನ್ದವ್ರಿ, ದಿಲ್ಲಿ ಅವ್ರದವ್ರಿ, ಉತ್ತರಾಖಂಡದವ್ರಿ. 10 ಮಂದಿ ಬಂದಾರ್ರಿ. ಅಲ್ಲಿ ರೂಮ್ ಅದಾವ್ರಿ ಒಂದು 7-8 ರೀ. ಇಲ್ಲೊಂದು ಸಾಲ ಐತ್ರಿ, ಅಲ್ಲಿ ಇದಾರ್ರಿ ಎಲ್ಲಾರು. ಇದು ನಾರ್ತ್ ಇಂಡಿಯನ್ದವ್ರಿಗೆ. ಹೌದಾ? ಅವ್ರದೇ ಇವೆಲ್ಲ ಅಲ್ಲೇ ಬೆಂಗಳೂರಿಂದ ಬಂದವ್ರಿ ಇವೆಲ್ಲ. ಹಾಂ ಹ್ಞೂನ್ರಿ, ಅಲ್ಲಿಂದ ತರಿಸ್ತೇವೆ. ಹೌದಾ? ಹೌದ್ರಿ, ಇವೆಲ್ಲ ರೆಡಿಮೇಡ್ ಏನ್ ಮಾಡಿಸಿದ್ದನ್ರಿ ಇದು? ಹೌದ್ರಿ. ಇದು ಕಾಯಿಪಲ್ಲೆ ಇಡಾಕ್ರಿ. ಇದು ಕಾಯಿಪಲ್ಲೆ ಇಡಾಕ ಅಂದ್ರೆ ಗಾಳಿ ಅದು ಆಡ್ತೈತ್ರಿ ಇಲ್ಲೇ. ಇಲ್ಲಿ ಕಾಯಿಪಲ್ಲೆ ಚಲೋ ಆಗ್ತೈತ್ರಿ. ಇದು ಸ್ಟೋರ್ ರೂಮ್ ರೀ. ಇದು ಇನ್ನ ಮಾಡಿಲ್ರಿ. ಬರ್ರಿ ಒಳಗೆ ಬರ್ರಿ. ಓಕೆ. ಇದೆಲ್ಲ ಇನ್ನ ಇಲ್ಲಿ ಕುಂದಿರ್ತಾವ್ರಿ. ಗೋಡಂಬಿನೂ ಇಷ್ಟು ತಂದಿರಲ್ಲ? ಒಂದು ವಾರಕ್ಕೆ ನಮಗೆ ಸುಸೋದ್ರ 1.5 ಕ್ವಿಂಟಲ್ ಹೋಗ್ತಾವ್ರಿ. ಹೌದ್ರಿ. ಅಲ್ಲಿ ಹೋಟೆಲ್ ಅದು ಸೇರ್ರಿ, ನೀವು ನಮ್ಮ ಗೋಡೌನ್ ಅದು ನೋಡಿದ್ರೆ ನೀವು ಗಾಬ್ ಆಗ್ತೀರಿ. ಅಲ್ಲ 1.5 ಕ್ವಿಂಟಲ್ ಗೋಡಂಬಿನ ಹೋಗುತ್ತಾ? ಮಂಗಳೂರಿಂದ ನಮ್ದು 12 ಟನ್ 15 ಟನ್ ಗಾಂಧಿ ಏನು ಬರ್ತೈತ್ರಿ. ಈ ಗೋಡಂಬಿ ಅದು ನಮ್ದು ಭಾಳ ಹೋಗ್ತೈತಿ ನಾರ್ತ್ ಇಂಡಿಯನ್ಕ್ಕೆ ರೀ. ನಮ್ದು ಇದನ್ನೊಂದು ಹಿಡಿದ್ರೆ 3 ಹೋಟೆಲ್ ನಾರ್ತ್ ಇಂಡಿಯನ್ ಅದಾವ್ರಿ. ನಿಮ್ಗೆ ಜಬ್ಗಡೆ ತೋರಿಸ್ತೇನೆ ರೀ ಅದನ್ನು. ಅನಾಹುತರ. ಹ್ಞೂನ್ರಿ. ಬರ್ರಿ. ಇದು ಸೌತ್ ಇಂಡಿಯನ್ ಅಡಿಗೆ ಮಾಡುದ್ರಿ ಇಲ್ಲಿ. ಮೇನ್ ನಮ್ದ್ರಿ 70% ಇದ್ರೊಳಗೆ ಆಗ್ತೈತ್ರಿ ಈ ಕುಕ್ಕರ್ದಾಗ್ರಿ. ಯಾಕಂದ್ರಿ ಇದ್ರೊಳಗೆ ಹೊತ್ತಂಗಿಲ್ರಿ. ಸಾಂಬಾರ್ ಅದು ನಾವು ಏನೀಗ ಕುಂಬಳಕಾಯಿ ಹಾಕಲ್ರಿ, ನುಗ್ಗಿಕಾಯಿ ಹಾಕಲಿ, ತೊಗರಿ ಬೇಳೆ ಒಳಗೆ ಹಾಕ್ತೇವಲ್ರಿ, ಅದ್ರ ವಾಸನೆ ಎಲ್ಲಿ ಹೋಗಂಗಿಲ್ರಿ. ಅದ ಅದ್ರೊಳಗೆ ಖುದ್ದು ತಯಾರಾಗ್ತೈತ್ರಿ. ರುಬ್ಬಿದ ಮಸಾಲೆ ಅದಕ್ಕೆ ಹಾಕಿದ ಕೂಡಲೇ ಬ್ಯಾಳಿಗೆ ಸಾಂಬಾರ್ ಭಾಳ ಟೇಸ್ಟ್ ಬರ್ತೈತ್ರಿ. ಮ್ಯಾಗ ದಡಕ ಅಷ್ಟ ಕೊಡ್ತೇವ್ರಿ. ಕುರ್ಮಾ ಹಣ್ಣ್ರಿ, ಸಾಂಬಾರ್ ಹಣ್ಣು, ಬಟಾಟೆ ಹಣ್ಣು, ಹಣ್ಣು ಮೊದ್ಲಾಗ ಇಷ್ಟು ಮಿದು ಆಗ್ತೈತ್ರಿ. ಮೆತ್ತಾಗ ರೇಷ್ಮೆ ಆಗ್ತೈತ್ರಿ. ಒಂದು ಭಾಳ ಆದ್ರೂ 1/2 ಕಿಲೋ ತುಪ್ಪ ಅನ್ನದ ಮ್ಯಾಗ ಹಾಕ್ಬಿಟ್ಟೇವು ಅಂದ್ರೆ ಅದ್ರ ಅನ್ನ ಉಣ್ಣೋ ಮೊದ್ಲ ಘಮ ಘಮ ಆಗ್ತೈತ್ರಿ. ಹಿಂಗಾಗಿ ಮೇನ್ ಅದಕ್ಕೆ ವ್ಯವಸ್ಥೆ ಇಡ್ತೇನೆ ರೀ. ಮತ್ತು ಅದಕ್ಕೆ ಒಂದು ಫಿಲ್ಟರ್ ನೀರು ಇದ್ರಿ, ಒಂದು ತೊಳೆಯಾಕ್ರಿ ಅವು ನಳಗೋಡ್ರಿ ವ್ಯವಸ್ಥೆ ಮಾಡೀನ್ರಿ ಅವಕ್ಕೆಲ್ಲ. ಮತ್ತು ನೀರು ಚೆಲ್ಲಿದ ಕೂಡಲೇ ಇಲ್ಲೇ ಹೋಗಿ ಬಿಡ್ಬೇಕ್ರಿ. ಇಲ್ಲೇನೈತಲ್ರಿ, ಒಂದು ಸ್ವಲ್ಪ ಎಣ್ಣೆ ಮ್ಯಾಗ ಕರಿತೇವಲ್ರಿ, ವಡ ಆಗಲಿ ಒಂದಿಷ್ಟು ಏನ್ರ ಒಲಿ ಮ್ಯಾಗಿನ್ನು ಇಲ್ಲಿ ಮಾಡ್ಕೋತೀವಿ. ಇವು ನಿನ್ನೆ ಹುಬ್ಳಿಯಿಂದ ಬಂದವ್ರಿ. ಹೌದಾ? ನೋಡ್ರಿ ಇನ್ನ ಬರುವುದವ್ರಿ. ಇವೆಲ್ಲ ಈಗ ಅಲ್ಲಿಂದ ಬಂದಾವ ನೋಡ್ರಿ, ಬೆಂಗಳೂರಿಂದ ಬಂದಾವ ನೋಡ್ರಿ. ಇಲ್ಲಿ ಐತ್ ನೋಡ್ರಿ ಕಂಪನಿ ಹೆಸರು ರೀ. ಓಕೆ. ಈಗ ಇಲ್ಲಿ ಐತ್ ನೋಡ್ರಿ, ಇದ ಕಂಪನಿ ಹೆಸರು ರೀ. ಇದು ಬೆಂಗಳೂರಿಗೆ ಇದಾನ್ರಿ, ಚಲೋ ಅದಾನ್ರಿ. ಈಗ ನಮ್ಗೆ 2-3 ಹೋಟೆಲ್ ಆತ್ರಿ ಕೊಡಾಕತ್ರಿ. ಹ್ಞೂನ್ರಿ. ಸಸ್ಯದಾನ ಈಗ ಒಂದು 26-28 ಲಕ್ಷ ರೂಪಾಯಿ ಅವನಲ್ಲಿ ಬಂದೈತ್ರಿ ಇದೆಲ್ಲ. ಹೌದಾ? ಹ್ಞೂನ್ರಿ. ಇವೆಲ್ಲ ಫ್ರಿಜ್ ರೀ. ಇವು ಫ್ರಿಜ್, ಇದು ಫ್ರಿಜ್ ರೀ. ಇದು ಅಲ್ಲಿ ನಾರ್ತ್ ಇಂಡಿಯನ್ದವ್ರಿಗೆ ಬೇಕಾಗ್ತಾವ್ರಿ. ಓಕೆ. ಬರ್ರಿ ಬಾ ಬಲ್ಲು. ಬರ್ರಿ. ಇಲ್ಲೇ ಮ್ಯಾಗ ಫಂಕ್ಷನ್ ಹಾಲ್ ಮಾಡೀನಿ, ತೋರಿಸ್ತೀನಿ ಬರ್ರಿ ಸರ್. ಇದೊಂದು ಏನು ಗಾರ್ಡನ್ ಸರ್? ಇದು ಫಂಕ್ಷನ್ ಹಾಲ್ ಇಲ್ಲೊಂದು 200 ಮಂದಿ 200 ಮಂದಿ ಮಾಡ್ಕೊಂಡ್ರಿ 50 ಮಂದಿ ಹಾಕಿರೊಳಗೆ ಅದನ್ನ ಫಂಕ್ಷನ್ ಹಾಲ್ ಮಾಡ್ಕೊಂಡು ಇಲ್ಲಿ ಊಟ ಮಾಡಿದ್ರಿ ಅವ್ರು. ಇದನ್ನ ಇನ್ನೂ ಒಂದು ಸ್ವಲ್ಪ ಕೆಲಸ ಐತ್ರಿ, ಮಾಡ್ತೇನ್ರಿ. ಮಾಡಿ ಅಂದ್ರೆ ಇಲ್ಲಿ ಊಟ ಮಾಡ್ಕೋತಾರೆ. ಇದು ಮುದೋಳ್ ರೋಡ್ ರೀ. ಇದು ಹೌದ್ರಿ, ನಿಮ್ಗೆ ಹೇಳಿನಲ್ರಿ, ಇದು ಮುದೋಳದಿಂದ ಸಿಟಿ ಒಳಗಿಂದ ಬರ್ತಕ್ಕಂಥ ರೋಡ್ ರೀ. ಮುದೋಳ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ? 2 ಕಿಲೋಮೀಟರ್ ರೀ. ಓಕೆ. ಹ್ಞೂನ್ರಿ. ಇದು ಬೆಳಗಾವದಿಂದ ಬರೋ ರೋಡ್ ರೀ. ಈಗ ಬೆಳಗಾವ, ಧಾರವಾಡ ರೀ, ಹುಬ್ಳಿಯಿಂದ ಏನ್ ಬರ್ತಾರಲ್ರಿ, ಇದ ರೋಡ್ ರೀ. ಇದು ಇತ್ತಾಗ ಹೋದ್ರೆ ಬಿಜಾಪುರ ರೋಡ್ ರೀ. ಅಂದ್ರೆ 3 ರೋಡ್ ಹತ್ತಾವ್ರಿ ಇದು ಸೆಂಟರ್. ಹ್ಞೂನ್ರಿ. ಭಾರಿ ಜಾಗ. ಹ್ಞೂನ್ರಿ. ಬೈಪಾಸ್ ಸರ್, ಬಿಜಾಪುರ ರೀ ಇದು. ಹ್ಞೂನ್ರಿ. ಇದು ಪಾರ್ಕಿಂಗ್ ಮಾಡ್ತೇನ್ರಿ ಎಲ್ಲ. ಹೌದಾ? ಇದು ಏನೈತಲ್ರಿ, ಇದು ಕಂಪ್ಲೀಟ್ ಇಲ್ಲಿ ಇನ್ನ ಒಂದ್ ಸ್ವಲ್ಪ ಕೆಲಸ ಐತ್ರಿ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇದನ್ನೆಲ್ಲ ಪಾರ್ಕಿಂಗ್ ಮಾಡ್ತೇನ್ರಿ. ಮುಂದೂ ಪಾರ್ಕಿಂಗ್ ಐತ್ರಿ. ಇದು ಬೆಂಗಳೂರಿಂದ ತರ್ಸಿನ್ರಿ ಸ್ಟೀಮ್ ರೀ. ಇದ ಮೇನ್ ರೀ ನಂದು ಕೆಲ್ಸಕ್ಕೆ ರೀ. ಹೌದಾ? ನೀವು ಒಂದು ಒಲಿದ್ ಮಾಡಿದ್ದಿರಲ್ಲ, ನಿಮ್ಮದ್ರ ನಾವು ಫೋನ್ ಮಾಡೀನ್ರಿ. ಅವಂದ ಈಗ ಇಲ್ಲಿ ಬರುದ್ರಿ 4 ಒಲಿ ರೀ. ಮೊನ್ನೆ ಅವಾಗ 1 ಲಕ್ಷ ರೂಪಾಯಿ ಹಾಕಿನ್ರಿ. ಈಗ ಬರುದವ್ರು ಇವತ್ತರ ನಾಳೆ ಫೋನ್ ಮಾಡಿದ್ರಿ ಅವ್ರು. ಅದ ನಿಮ್ಮದು ನೋಡಿ ಅವಂಗ ಹಿಂಗ್ರಿ ಹೌದ್ರಿ ಅಂತಂದ್ರಿ. ಆ ನಂಬರ್ ನೀವೆಲ್ಲ ಹಾಕಿದ್ರಿ ಅವಂದ, ಅದನ್ನೆಲ್ಲ ನೋಡಿ ಅವಂಗ ಈಗ ನಾ ಆರ್ಡರ್ ಕೊಟ್ಟ ನೋಡ್ರಿ. 4-5 ಒಲಿ ಬರ್ತಾವ್ರಿ ಅವ್ರು. ಹೌದಾ? ಹೌದ್ರಿ. ಬಾರಿ ಆಯ್ತಲ್ಲ. ಮತ್ತ ಅದ ನಿಮ್ಮ ಅಲ್ಲ, ನೀವು ಹಿಂಗ್ ಜನರಿಗೆ ತಿಳಿಸಿದಾಗ ನಮಗ ಅದ್ರದ್ದು ಗೊತ್ತಾಗ್ತೈತ್ರಿ. ಹಾಗ ಇದು ಫುಲ್ ರೋಡ್ ಭಾಳ ಟ್ರಾಫಿಕ್ ಐತ್ರಿ. ಇದು ಎಲ್ಲ ಇಲ್ಲೆಲ್ಲ ಇದ ಇನ್ನ ಕೆಲಸ ಐತಿ. ಒಂದ್ 2-3 ದಿನ ಮುಗಿಸ್ತೊಂಡ್ರಿ. ಇದು ಆಗ್ಲಿ ಆಗ್ಲಿ. ಹಾರ್ಡ್ ವರ್ಕರ್ ಇವ್ರು. ಟೇಸ್ಟ್ ಸರಿ ಆಗ್ಲಿಲ್ಲ ಅಂದ್ರ ಚೆಲ್ ಬಿಡುತ್ತೆ. ಚೆಲ್ಸಾರ ಅವ್ರು. ಅದು ಏನು ರೀ, ಅದು ಗುಣನ ರೀ. ಸರಿ ಆಗ್ಲಿಲ್ಲ, ಚಾ ಸರಿ ಆಗ್ಲಿಲ್ಲ ಅನ್ನೋದಾಗ ಸರಿ ಇಲ್ಲ.
ಹಾಕಿ ಮುಸ್ರಿ ಹಾಕಿದ್ರು ಅಯ್ಯೋ ಅವ್ರ ಕಡೆ ಹಾಕಿಸ್ಬಿಡ್ತಾರೆ ಅದು ಎಷ್ಟು ಕ್ವಾಂಟಿಟಿ ಐತಿ ಏನು ರೇಟ್ ಐತಿ ಏನೋ ಸಂಬಂಧ ಇಲ್ಲ ಅವ್ರು ಅಂದ್ರ ಅವನಿಗೆ ಒಮ್ಮೆ ಗೊತ್ತಾಗ್ಬೇಕ್ರಿ. ಈಗ ಭಟ್ರ ಅದಾರ್ರಿ, ಇವ್ರು ಭಟ್ರ ಇದ್ದಾಗ ಏನ್ ಮಾಡ್ತಾನ್ರಿ, ಅವರು ಚಲೋ ಮಾಡಿದ್ರೆ ಸರಿ, ಚಲೋ ಮಾಡ್ಲಿಲ್ಲ ಅಂದ್ರೂ ನಾ ಕಲಿಸ್ತೇನ್ರಿ. ನನ್ನಲ್ಲಿ ಮೆನ್ಯೂ ತಯಾರು ಮಾಡಿರ್ತೇನ್ರಿ, ನಾ ಇಷ್ಟ ಅಂತೇಳಿ ಸರಿ ಆಗ್ಲಿಕ್ಕೆ ಒಂದ್ ಸಲ ಹೇಳ್ತೇನ್ರಿ, 2 ಸಲ 3ನೇ ಸಲ ಮಾಡಿದ್ರೆ ಅವ್ರ ಮುಂದೆ ಚೆಲ್ಲಿಸಿ ಬಿಡುದ್ರಿ. ಬಟ್ರೆ ಈ ರೀತಿ ಮಾಡಿದ್ರೆ ಲಕ್ಷಣ ಆಗ್ತೈತಿ. ನಾ ಚೆಲ್ತನ ಆದ್ರೆ ನಾ ಜನರಿಗೆ ಇಂಥ ಹೊಲಸಂದು ಕೊಡಕ್ಕೆ ನಂಗೆ ಸರಿ ಅನ್ಸೋದಿಲ್ಲ. ಒಳ್ಳೆ ಟೇಸ್ಟ್, ನಿಮ್ಗೆ ಪಗಾರ ಎಷ್ಟು ಬೇಕು ಹೇಳ್ರಿ, ನಿಮಗೆ ಏನಾದರೂ ನಾನು ತಂದು ಕೊಡ್ದ ಹೋದ್ರೆ ಹೇಳ್ರಿ ಅಂತ ಹೇಳ್ತೇನೆ. ಮತ್ತೆ ಹೇಳಿ ಅವ್ರು ಕಲಿಸ್ತೇನ್ರಿ. ನನ್ನಲ್ಲೇ ಕನಿಷ್ಠ ಒಂದು 30-40 ವರ್ಷ ಕೆಲಸ ಮಾಡಿಸಿದವ್ರದಾರ್ರಿ, ಅದಾರ್ರಿ ಅಂಗಡಿಯಾಗ್ರಿ, ತೋರಿಸ್ತೇನ್ರಿ. ಒಬ್ಬನಂತೂ ತಾಯಿ ತಂದೆ ಇದ್ದಿತ್ತಿಲ್ರಿ, ಅವ್ನ್ ಲಗ್ನ ಮಾಡೀನ್ರಿ. ಒಳಗ ಆ ಟೇಸ್ಟ್ ಇನ್ನೂ ಬರವಲ್ದು ಇವ್ರದ್ದು. ಅಷ್ಟು ಹೋಟೆಲ್ ಇದು ಮಾಡಿವಿ, ಗೋಲ್ಡನ್ ಹೋಟೆಲ್ ಇತ್ತಲ್ಲ, ಆ ಹೋಟೆಲ್ ಟೇಸ್ಟ್ ಬರಕ್ ಸಾಧ್ಯನೇ ಇಲ್ಲ. ಟೀನ ಒಮ್ಮೆ ಹೋಟೆಲ್ಗೆ ಹೋದ್ರೆ 3-4 ಕಪ್ ಟೀ ಕುಡಿಬೇಕು ಅವ್ರ ಹೋಟೆಲ್ಗೆ ಹೋದ್ರೆ, ಟೀ ಇರ್ತಿತ್ತು. ಅವ್ರು ಎಂತ ಹಾಲು ಕೊಟ್ಟರು ಬರವಲ್ದು ಈಗ ಅದ. ಇಲ್ಲ ಇದನ್ನ ಫಂಕ್ಷನ್ ಹಾಲ್ ರೀ, ಫಂಕ್ಷನ್ ಹಾಲ್. ಹ್ಞೂ, ಇನ್ನೊಂದ್ ಸ್ವಲ್ಪ ಕೆಲಸ ಐತ್ರಿ, ಸ್ಟೇಜ್ ಬರ್ತೈತ್ರಿ, ಇದೆಲ್ಲ ಕುಂದ್ರಕು. ಏನ್ರಿ ಹೆಣ್ಮಕ್ಳು ಇದ್ರಿ, ಇಲ್ಲಿ ಒಳಗೊಂದು 10x12 ರೂಮ್ ಮಾಡೀನ್ರಿ, ಅವ್ರಿಗೆ ಡ್ರೆಸ್ ಅದು ಚೇಂಜ್ ಮಾಡ್ಕೊಳಕ ಹಿಂಗ್ ಮಾಡೀನ್ರಿ. ಮತ್ ಇಲ್ಲಿ ಪಾರ್ಕಿಂಗ್ ಸಾಕಷ್ಟು ಪಾರ್ಕಿಂಗ್ ಐತ್ರಿ ಮುಂದ್ಗಡೆ ರೀ. ಮತ್ತೆ ಇನ್ನ ಅವ್ರ ಓನರ್ ಇನ್ನ ಇದು ಒಂದ್ 5-6 ತಿಂಗಳು ಬಿಟ್ಟು ಇದನ್ನ ಖಾಲಿ ಮಾಡಿಸ್ಕೊಡ್ತಾರಿ. ಮುಂದೆ ಇನ್ನಷ್ಟ ಅವ್ರ ಪತ್ರಾಸದ ಐತ್ರಿ, ಅವ್ರಿಗೆ 1 ವರ್ಷ ಕರಾರ್ ಕೊಟ್ಟಿದ್ರತ್ರಿ, ಅಂತ ತೆಗೆದ್ಮ್ಯಾಗ ಇನ್ನ ಅದನ್ನು ಪಾರ್ಕಿಂಗ್ ಮಾಡ್ತಾನ್ರಿ. ಓಕೆ. ಆಗ ಇದು ಬಿಜಾಪುರ ರೋಡ್ ನೋಡ್ರಿ, ಬಿಜಾಪುರ ಸೊಲ್ಲಾಪುರ ಹೋಗ್ತೈತ್ರಿ ಈ ರೋಡ್. ಆಗ ಇಲ್ಲಿಗ ಇದನ್ನೆಲ್ಲ ಇದನ್ನ ಇನ್ನ ಮಾಡ್ತಾನ್ರಿ ಇದನ್ನ ಕೆಲಸ ರೀ. ಒಂದು ಗಮನಿಸ್ತಾ ಇದ್ದೀನಿ, ಕೃಷ್ಣಾ ಯೋಜನೆ ಮುಳುಗಡೆ ಸಂತ್ರಸ್ತರು ಗಲಗಲಿ ಎತ್ತು ಬರ್ಬೇಕಾಗಿತ್ರಿ ಅಲ್ಲೇ. ಏನದ ಸರ್, ನಾವು ಇವ್ ಕೃಷ್ಣಾ ಯೋಜನೆ ಮುಳುಗಡೆ ಸಂತ್ರಸ್ತರಿ ನಮ್ GT ಪಾಟೀಲ್ರಿಗೆ ನಾ ಹೇಳಿದ್ನಿ. ಅದಕ್ಕೆ ಅವರು ಒಂದು ಸ್ಕೀಮ್ನಾಗ ಒಂದಿಷ್ಟು ನನಗೆ ಸಬ್ಸಿಡಿ ಮಾಡಿಸ್ಕೊಡ್ತಂದಾಗ ಚೆಸ್ ತಗೊಂಡ್ ಮಾಡೇನ್ರಿ. ಮಾಡಿದ್ಮೇಲೆ ನನಗೆ ಒಂದು 2 ಲಕ್ಷ ರೂಪಾಯಿ ಸಬ್ಸಿಡಿ ಆಗ್ತದ. ಅದನ್ನ ಕೊಯ್ಮುತ್ತೂರು ಕಟ್ಟಿಸ್ಕೊಂಡ್ ಬಂದಿವ್ರಿ. ಏನದ ಈಗ ಅದ್ರೊಳಗೆ ಎಲ್ಲ ಐತ್ರಿ, A to Z ರೀ. ನೀವು ಅಕಸ್ಮಾತ್ ಒಂದು 1000 ಮಂದಿ 500 ಮಂದಿ ಅಡಿಗೆ ಹೇಳಿದ್ರೆ ತಿಳ್ಕೊರಿ, ನೀವು ಎಲ್ಲಿ ಹೇಳ್ತೀರ ಅದ್ರೊಳಗೆ ಎಲ್ಲ ತೊಗೊಂಬಂದ್ರೆ ಪಟಾಪಟ್ ಚಾಲುನಾ ರೀ. ನಿನ್ನೆ ಹೌದ್ರಿ, ನಿನ್ನೆ ರಾತ್ರಿ ಇಲ್ಲೊಂದು 8ರಿಂದ 9 ಮಟ್ಟ ಒಂದು 500 ಜನ ಊಟ ಮಾಡಿದ್ರಿ. ಎಲ್ಲ ಅದ್ರೊಳಗೆ ತಯಾರಾತ್ರಿ. ಜಿಲೇಬಿ ರಬಡಿ ರೀ, ಅಷ್ಟು ಸಣ್ಣ ಜಾಗದಾಗ. ಹೌದ್ರಿ, ಚಪಾತಿ ಒಳಗೆ ಮಾಡೋದು ಐತ್ರಿ, ಎಲ್ಲ ಕುಡಿ ನೀರು ಐತ್ರಿ, ಕೈ ತಕೊಳ್ಳೋ ನೀರು ಐತ್ರಿ, ಲೈಟಿಂಗ್ ಐತ್ರಿ, ಎಲ್ಲ ಐತ್ರಿ ಅದ್ರೊಳಗೆ. ಭಾರಿ ಆಯ್ತಲ್ಲ. ಹೌದ್ರಿ, ಕೊಯ್ಮುತ್ತರೊಳಗೆ ಕಟ್ಕೊಟ್ಟಾರಿ ಅದನ್ನ. ಅದನ್ನ ನೋಡ ನಡ್ರಿ, ತೋರಿಸ್ತಾರ. ಇದು ಇಷ್ಟು ಇಲ್ಲಿ ಎಷ್ಟು ಜನ ಕುತ್ಕೊಳ್ತಾರೆ? ಇಲ್ಲೊಂದು 200 ಜನ ಫಂಕ್ಷನ್ ಅಗ್ದಿ ಆರಾಮ್ ಸರಿ ಮಾಡ್ಕೋಬಹುದು. ಇಲ್ಲಿ ಫಂಕ್ಷನ್ ಮಾಡ್ಕೋತಾರೆ, ಅಲ್ಲಿ ತಳಗ ಊಟದ ಮಾಡೀನಿ. ಎಷ್ಟು ದಿವ್ಸದ ಪ್ಲಾನ್ ಇದೆ ಸರ್? ಪ್ಲಾನ್ ಅಂದ್ರೆ ಏನಿಲ್ಲ, ನಂದ ಕತಿ ಹೇಳಿನಿ ಅಂದ್ರೆ ನಿಮಗೆ ಆ ಕತಿ ಕೇಳ್ತೀನಿ. ಈ ಹೋಟೆಲ್ಗೆ ಸಂಬಂಧಪಟ್ಟ ಅಂದ್ರೆ ಎಷ್ಟು ಕೂಟಿಗೆ ಮಾಡಿರಲಿ ಕರೆಕ್ಟ್ ಆಗಿ ಅಂತ 3 ರೋಡ್ ಸರ್? ನಂದು ಮೊದ್ಲೇದ್ರಿ, ಯಾವ್ದೋ ಒಂದು ಹೋಟೆಲ್ ಮಾಡ್ಬೇಕಾದ್ರೆ ಅದನ್ನ ಒಂದು 10ರಿಂದ 12 ಸಲ ವಿಚಾರ ಮಾಡ್ತೇನ್ರಿ. ಇದು ಹೆಂಗ ಆಗ್ತೈತಿ, ಇಲ್ಲಿ ಹೆಂಗ ಆಗ್ತೈತಿ, ಒಂದ್ ಬಂದ್ ನಿಂದಿರ್ತೇನ್ರಿ. ನಿತ್ ಇಲ್ಲಿ ಗಾಡಿಗಳು ಎಷ್ಟು ಅಡ್ಡಿರ್ತಾವ, ಹೆಂಗ ನಿಂದಿರ್ತಾರ, ಇಲ್ಲಿ ನಿಂದಾಕ ಸಾಧ್ಯ ಐತೇನು, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಕೆಸಿಂದ ಜಾಗ ಸೆಲೆಕ್ಟ್ ಮಾಡ್ತೇನ್ರಿ. ಇದನ್ನು ಸೆಲೆಕ್ಟ್ ಮಾಡೀನ್ರಿ, ಇನ್ನೊಂದ್ ಜಮಖಂಡಾಗ ತೋರಿಸ್ತೇನ್ರಿ. ಅದನ್ನ ಈ ಕಟ್ಟಡ ನಡೆದೈತ್ರಿ, ಅದನ್ನು ಸೆಲೆಕ್ಟ್ ಮಾಡೀನ್ರಿ. ಒಂದ್ ಸರ್ಕಲ್ ಗೊಬ್ಬರ ಅಂಗಡಿ ಇತ್ರಿ, ಗೊಬ್ಬರ ಅಂಗಡಿ ಇದ್ರಿ, ಅಲ್ಲೆಲ್ಲ ಕುಡುಕರು ಅವ್ರು ಬೀಳ್ತಿದ್ರು. ಎಷ್ಟೋ ಜನ ಅಂದ್ರ ಸ್ವಾಮಿಗಳಲ್ಲಿ ಹಿಡಿಬೇಡ್ರಿ, ಸರಿ ಆಗುದಿಲ್ಲ ಅಂದ್ರ. ಆದ್ರೆ ಮೇನ್ ಕ್ರಾಸ್ ಐತಿ, ನನಗೆ ಭಾಳ ಅಂದ್ರೆ 1 ವರ್ಷ ತ್ರಾಸ ಆದಿತ್ತು. ಮುಂದಿನ ವರ್ಷ ಆದಿತ್ಲ ಅಂತೇಳಿ ಅದನ್ನ ತಯಾರು ಮಾಡಿ ಯಾರನ್ನೂ ಬಿಡ್ಲಿಲ್ರಿ. ಒಂದು ನೋಟ್ಬುಕ್ ತಗೊಂಡು ಮುಂಜಾನಿಂದ ನಾ ಬರ್ಕೋತಿದ್ವಿ, ಬಸ್ ಯಾವ ಗಾಡಿ ನಂಬರ್, ಈ ಕಾರ್ ಗಾಡಿ ಯಾರ್ದು, ಇದು ಇಷ್ಟು ಮಂದಿ ಓದ್ಲಾ, ಇಷ್ಟು ಜನ ಇಲ್ಲಿ ಓದ್ಲಾ ಅಂತೇಳಿ ಅಬ್ಸರ್ವ್ ಮಾಡಿ ಅದನ್ನ ಸರ್ಕಲ್ ಅಂಗಡಿ ಮಾಡಿನ ಮಲ್ಲು ಸಕ್ಸಸ್ ಆತಿಲ್ಲ ಅದು. ಹಿಂಗ ಜನ ಹೆಂಗೈತಿ? ಹ್ಞೂನ್ರಿ, ನನ್ನ ಬೈಲೆ ಬೇಡ್ರಿ, ನೀವು ಯಾರು ಜನ ಅಲ್ಲಿ ಹೋಟೆಲ್ದಾಗ ಇರ್ತಾವ ಅವ್ರ ಬೈಲೇನೆ ಕೇಳ್ರಿ. ಮತ್ತೆ ನಾನು ರೇಟ್ ಕಡಿಮೆ ರೀ, ಕ್ವಾಲಿಟಿ 1 ನಂಬರ್ ರೀ. ಮತ್ತೆ ದುಡ್ಡಿನ ಬಗ್ಗೆ ನಾನು ಏನು ಮಾಡ್ತೇನೆ, ನಾನು ನಮ್ಮ ಸ್ಟಾಫ್ನವ್ರಿಗೆ ಪ್ರತಿ 15 ದಿವ್ಸಕ್ಕೆ ಮೀಟಿಂಗ್ ತೊಗೊಳ್ತಾನೆ, ನಮ್ಮ ಮಕ್ಕಳು ತೊಗೊತೀನಿ ರೀ, ಮ್ಯಾನೇಜರ್ಗಳು ತೊಗೊತೀನಿ. ನೋಡ್ಪ ಬಂದವ್ರು ಹೊಟ್ಟಿ ತುಂಬಿಸ್ರಿ, ಶಿಸ್ತಂಗೆ ತುಂಬಿಸ್ರಿ. ಅವ್ರು ರೊಕ್ಕ ಕೊಡ್ಲಿಕ್ಕಂದ್ರೆ ನೀವು ತಲೆ ಕೆಡ್ಸ್ಕೊಬೇಡ್ರಿ. ಯಾಕ್ರಿ ರೊಕ್ಕ ಕೊಟ್ಲ ಅಂತ ಕೇಳಬೇಡ್ರಿ, ಹೊಟ್ಟಿ ತುಂಬಿಸ್ರಿ. ನೀವು ನಮ್ಮ ಧರ್ಮ ಇದೆ. ಸಾಂಬಾರ್ ಕೇಳಿದ್ರೆ ಎಕ್ಸ್ಟ್ರಾ ಬಿಲ್ ಹಚ್ತಾರ. ನಮ್ಮಲ್ಲಿ ಇಲ್ರಿ, ಬಕೆಟ್ನ ತೊಗೊಂಡು ಹೋಗ್ತೇವ್ರಿ. ಚಟ್ನಿ ಎಷ್ಟು ಬೇಕ್ರಿ, ಸಾಂಬಾರ್ ಎಷ್ಟು ಬೇಕ್ರಿ, ಅದಕ್ಕೆ ಎಕ್ಸ್ಟ್ರಾ ಬಿಲ್ ಇಲ್ಲ. ಇಲ್ರಿ, ಎಷ್ಟು ಬೇಕಾದಷ್ಟು ಬೇಕ್ರಿ. ನೋಡ್ರಪ್ಪ, ಮೊದ್ಲೇದಿಂದಲೂ ರೀ ಅದು. ಅಲ್ಲಾದ್ರೂ ಗಲಗಲೆ ಆಗೋದ್ರು ನಂದು ಹಂಗಾರಿ. ಇದು ಇನ್ನು ಮುಂದಕ್ಕೆ ಬರ್ತೀನಿ, ಇನ್ನ ಐಸ್ರಿ, ನಾ ಕೆಲಸ ಐತಿ ಸರ್, ಕೆಲಸ ಐತ್ರಿ. ಹ್ಞೂ ಅಲ್ಲಿ ಹೋಟೆಲ್ ನೋಡಾಕ್ರಿ, ಭಾರಿ ವಿಶೇಷ ರಶ್ ನೋಡಾಕ್ರಿ.
ನಾನು ಎಷ್ಟು ಆರಾಮ್ ಟೈಮ್ ಮಾಡ್ಕೊಂಡಿನಿ ಇವ್ರ ಬಗ್ಗೆ ಅಂದ್ರೆ ನಂಗೆ ಗೊತ್ತಿದ್ದು ದೊಡ್ಡ ಕತೆ ಐತೆ ಅಂತೇಳಿ ಕತಿ ದೊಡ್ಡದೈತೆ ಸರ್. ಮುಗಿಸಿ ಅದಕ್ಕೆ ರೆಡಿ ಆಗಿನಿ ಫುಲ್ ಕತೆ ಕೇಳೋಣ. ಗಲಗಲಿ ಬಿಟ್ಟು ಇವ್ರು ಜಮಖಂಡಿಗೆ ಹೋದಾಗ ಹೊಳ್ಳಿ ಇವ್ ಹಂಗೆ ಮೇಮೇಲೆ ಅರಿದಿರಲ್ಲ ಅಂದ್ರೆ ಗಲಗಲಿ ಬರ್ತಾನ ಅಂದವ್ರದಾರಿ ನಮ್ಮ ಮುಂದೆ. ಕೇಳ್ರಿ ಸರ್, ಕೇಳ್ರಿ. ಗಲಗಲಿ ಬಿಟ್ಟು ಜಮಖಂಡಿಗೆ ಹೋಟೆಲ್ ಮಾಡಕ್ ಹೋದಾಗ ನಾವ್ ಮೇಮೇಲೆ ಅರಿಬಿರ್ಲಾರ್ದು ಓಡಿ ಬರ್ಲಿಲ್ಲ ಅಂದ್ರೆ ಹೇಳಂದಾರ. ಅಂದ್ರ ಅಲ್ಲಿ ಏನಾಗಿದೆ ಸರ್, ಅದು ಗಲಗಲಿಗೆ ವ್ಯಾಪಾರ ಚಲೋ ಐತ್ರಿ, ಇಲ್ಲ ಅಂತ ಅಲ್ಲ. ಆದ್ರೆ ನನಗೀಗ ದುಡ್ಡು ಕೊಟ್ರು 96-98 ಇಸ್ವಿ ಒಳಗೆ. ಸರಿ, ದುಡ್ಡು ಕೊಟ್ಟಾರ ಅಂದ್ರೆ ಗೌರ್ಮೆಂಟ್ ಒಂದಲ್ಲ ಒಂದು ದಿವ್ಸ ಬಿಡಿಸೋದಲ್ಲ. ಸರಿ, ಈಗ ನನ್ನ ಮಕ್ಕಳು 3 ಮಂದಿ ಮಕ್ಕಳು ನೌಕರಿ ಇಲ್ಲ, ನಾವು ಚಾದಂಗಡೆ ದುಡಿಯೋರು, ಮುಂದಿಂದ ಹೆಂಗೆ ಜೀವನ ಅಂತೇಳಿ ವಿಚಾರ ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗೆ ಏನು ಹೇಳೀನಿ, ನೀವು ಇಲ್ಲಿ ಮಾಡ್ರಿ, ನಾ ಜಮಖಂಡ್ಯಾಗ ನೋಡ್ತಂತ ಅಲ್ಲಿ ಒಂದು ಜಮಖಂಡ್ಯಾಗ ಸರ್ವೆ ಮಾಡಿರಿ, 15 ದಿವಸ ಮಟ್ಟ ನೋಡಿರಿ, ಎಲ್ಲ ಜಮಖಂಡಿ ತುಂಬ ಹೋಟೆಲ್ಗಳು ನಾಷ್ಟ ಮಾಡಿ ಇಲ್ಲಿ ನಂದು ನಡೀತೈತಿಲ್ಲ. ನಾನು ಗ್ರಾಮೀಣ ಪ್ರದೇಶದೊಳಗೆ ಇದ್ದಾವ, ಸಣ್ಣ ಊರಾಗಿದ್ದಾವ, ಒಂದು 10-12 ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಊರೊಳಗೆ 10 ಪೈಸೆ ಹೋಟೆಲ್ದಾಗ ಚಾಲೂ ಮಾಡಿದವ. ಸರಿ, ಜಮಖಂಡಿ ತಾಲೂಕು, ಈ ತಾಲೂಕ್ದೊಳಗೆ ಇಷ್ಟು ದೊಡ್ಡ ದೊಡ್ಡ ಹೋಟೆಲ್ದಾಗ ಇಲ್ಲಿ ನನ್ನ ಸಕ್ಸಸ್ ಆಗಬೇಕಲ್ಲ ಅಂಥೇಳಿ ಮೊದಲು 15-20 ದಿವಸ ನಾಷ್ಟ ಮಾಡಿ ಒಂದು ಸರ್ವೆ ಮಾಡ್ಕೊಂಡು, ಇವರು ಎಲ್ಲರೂ ಪುರಿ 3 ಕೊಡ್ತಾರೆ, ನಾನು 4 ಕೊಡ್ಬೇಕು. ಫಿಲ್ಟ್ರ್ ನೀರು ಇಲ್ಲಿ ಯಾರೂ ಕೊಡ್ಬಲ್ರು. 2010 ನಾ ಫಿಲ್ಟ್ರ್ ನೀರು ಕೊಡ್ಬೇಕು ಅಂದ್ರೆ ಜನರಿಗೆ ಒಂದು ಏನರ ಚಲೋ ಕೊಡ್ಬೇಕು. ಈಗ ಎಲ್ಲರೂ ಚಟ್ನಿಗೆ ₹1 ಎಕ್ಸ್ಟ್ರಾ ಕೊಡ್ರಿ, 8 ಎಕ್ಸ್ಟ್ರಾ ಕೊಡ್ರಿ ಅಂತಾರೆ, ಅದನ್ನು ನಾ ಫ್ರೀ ಕೊಡ್ಬೇಕು. ಹಿಂಗೊಂದು ಎಲ್ಲ ತಯಾರು ಮಾಡ್ಕೊಂಡ್ರಿ ಕ್ವಾಲಿಟಿ. ಮತ್ತು ಅಲ್ಲಿ ಕ್ವಾಲಿಟಿ ನೋಡಿದಾಗ ನಂದು ಚಾ ಅವ್ರಕಿತ 1 ನಂಬರ್, ಸಾಂಬಾರು ಅಂತೂ ಅವ್ರಿಗೆ ಚಲೋ ಐತಿ, ಕುರ್ಮಾ ಅಂತೂ ಅವ್ರಿಗೆ 1 ನಂಬರ್ ಐತಿ. ಮತ್ತು ಯಾಕೆ ನಾ ಇಲ್ಲಿ ಸಕ್ಸಸ್ ಆಗಂಗಿಲ್ಲ ಅಂತೇಳಿ ತಯಾರು ಮಾಡಿರಿ. ಒಬ್ಬರು ಅಂಗಡಿ ರೀ, ತಿಂಗಳಿಗೆ ₹18,000 ಬಾಡಿಗೆ ರೀ, ₹18,000 ಬಾಡಿಗೆ ರೀ, ₹1,00,000 ಡಿಪಾಸಿಟ್ ಇಟ್ಟಿದೆ. ಆ ಅಂಗಡಿಗೆ ಒಂದು ಸುಮಾರು ₹15-16 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ರೀ, 5 ವರ್ಷ ಕಂಡೀಷನ್ ಮಾಡಿ. ಸ್ಟಾರ್ಟಿಂಗ್ ಚಾಲೂ ಮಾಡೀನಿ ರೀ ಬಸವ ಜಯಂತಿ ದಿವಸ, ಶ್ರೀಶೈಲ ಅಜ್ಜಾರನ್ನ ಕರೆಸಿ. ಫಸ್ಟ್ನೇ ದಿವಸ ₹16,800 ರೀ, 16,800 ಆತು ರೀ, 20,000 ಆತು ರೀ, 25 ಆತು, 30 ಆತು, 40 ಆತು, 50 ಆತು, 70 ಆತು, 80 ಆತು, 1,20,000ವರೆಗೂ ವ್ಯಾಪಾರ ಮಾಡೀನಿ ರೀ. 1,20,000ವರೆಗೂ ವ್ಯಾಪಾರ ಮಾಡೀನಿ. 5 ವರ್ಷ ಆಗಾಕೆ ಬತ್ತು. ಇನ್ನೊಂದು ತಿಂಗಳಿತ್ತು ರೀ, ಅಂಗಡಿ ಮಾಲಕರು ಬಂದು ಸ್ವಾಮಿಗಳದಟ್ಟು ಬಾಡಿಗೆ ಹೆಚ್ಚು ಮಾಡ್ತೀವಿ ಅಂದ್ರಿ. ಮಾಡಿರಿ ಮಾಲಕರು ಹತ್ತಾನೆ ಮಾಡಿರಿ ಅಂದ ಕೂಡಲೇ ₹18,000 ಬಾಡಿಗೆಗೆ ಮನೆಗೆ ಹೋದ ಕೂಡಲೇ ಅವ್ರು ಎಷ್ಟು ಹೇಳ್ಬೇಕು ರೀ, ಅವ್ರು ₹80,000 ಹೇಳಿದ್ರಿ. ₹18,000 ಬಾಡಿಗೆ ಇದ್ದದಕ್ಕೆ 80 ಹೇಳಿದ್ರಿ. ಮಾಲಕರು ನೋಡ್ರಿ ಅಷ್ಟು ಭಾಳ ಆಗ್ತೈತಿ, ನಮ್ಮದು ವ್ಯಾಪಾರ ಧರ್ಮದ್ದು ಐತಿ. ನಾನು ಲಾಭ ಕಡಿಮೆ, ನಮ್ದು ವ್ಯಾಪಾರ ಕಮ್ಮಿ ಆಗಂಗಿಲ್ಲ ಯಾವ ಕಾಲಕ್ಕೂ. ಯಾಕಂದ್ರೆ ನಾ ಬೇಡಿದ್ದು ಕೊಡ್ತೀನಿ ಜನರಿಗೆ, ರೊಕ್ಕ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಂಗಿಲ್ಲ. ಎಲ್ಲರೂ ಪುರಿ ಇಟ್ಟಿಟ ಕೊಟ್ರೆ ನಾ ಪುರಿ ದೊಡ್ಡ ಕೊಡ್ತೀನಿ, ಹೊಡೆತುಂಬ ಕೊಡ್ತೀನಿ, ಊಟ ನನ್ನ ಚಲೋ ಐತಿ ಅಂತೇಳಿ ಹೇಳೀನಿ ರೀ ಮಾಲಕರಿಗೆ. ನಮ್ಗೆ ಗೊತ್ತಿಲ್ಲಪ್ಪ, ಅವ್ನು ಉಡುಪಿ ಬಂದಾನ 75 ಕೊಡ್ನಿ, ಆದ್ರೆ ಅವ್ನು 80ಕ್ಕೆ ಬಿಡಾಕ್ತಾನ, ಈಗ ಕಮ್ಮಿ ಕೊಡು. ಮತ್ತು ಅವ್ನು ಉಡುಪಿ ಕೊಡ್ತೀವಿ ಇರ್ಲಿಕ್ಕಂದ್ರೆ. ಒಬ್ರು ಏನಂದ್ರಿ, ಅವ್ರು ಪಾರ್ತಳಿ ಮಾಮೂನ ತಿಳಿ, ಆ ಉಡುಪಿ ಏನು ಬಂದಾನಲ್ಲ ಓಡಿ ಹೋಗ್ತಾನೆ, ಸ್ವಾಮಿಗಳಿಗೆ ಕೊಡ್ರಿ, ಸ್ವಾಮಿಗಳ ನಿಮ್ದಾರಿ ಎಷ್ಟಕ್ಕೆ ಐತಿ, ನಾ ₹50,000 ಕೊಡ್ತೇನೆ ರೀ ಮಾಲಕರ ಅಂತೇಳಿ. 18 ಆಯ್ತಲ್ಲ, ಇನ್ನು 50 ಕೊಡ್ತೀನೋ, ನನಗೆ ಇನ್ನು 5 ವರ್ಷ ಇಲ್ಲ ಆಗೋದಿಲ್ಲ, ನಾವು ಅವ್ರಿಗೆ ಕೊಡ್ತೇವೆ ಅಂದ್ರೆ ಕೊಡ್ರಿ ಮಾಲಕರ. ಅವು 1 ವರ್ಷ ನಡೆಸಲಿಲ್ಲ ರೀ, 8-9 ತಿಂಗಳು ಓಡಿ ಆದ್ರೆ 4-5 ಮಂದಿ ಕಡಿಗೆ ಮತ್ತೆ ರೀ ಒಂದು 5-6 ವರ್ಷ ಬಂದು ಬಿತ್ರಿ. ಅದು ಈಗ 6 ವರ್ಷ ಆದ್ಮ್ಯಾಗ ಮತ್ತೆ ನನಗೆ ಕರೆದು ₹30,000 ಬಾಡಿಗೆ ಕೊಟ್ಟಾರಿ ಅದನ್ನು. ಅದ ಅಂಗಡಿನ ರೀ ಈಗ ಐತ್ರಿ, ತೋರಿಸ್ತೀನಿ ನಿಮಗೆ, ಜಮಖಂಡ್ಯಾಗ ಐತ್ರಿ. ನಡ್ರಿ ಜಮಖಂಡಿ ಬರ್ರಿ, ಹೋಗೋಣ್ರಿ. ಆಗ ಇಲ್ಲಿ ಎಷ್ಟು ಗಾರ್ಡನ್ ಮಾಡೀನ್ರಿ. ಆಗ ಇದು ಕೈ ತಕೊಳ್ಳೋದು ಇದು ಬೆಂಗಳೂರಿಂದ ನೋಡ್ರಿ. ಈಗ ಇಲ್ಲಿ ಗಂಡ್ಮಕ್ಳಿಗೆ ಟಾಯ್ಲೆಟ್ ಮಾಡೀನ್ರಿ, ಇದು ಹೆಣ್ಮಕ್ಳಿಗೆ ಮಾಡೀನ್ರಿ. ರೆಡಿಮೇಡ್ ತರಿಸಿದ್ರಿ? ಹ್ಞೂ ರೀ, ಇದು ಅದ ಈಗ ಹೊಸ ಲೇಟೆಸ್ಟಿಗೆ ಬಂದವ್ರಿ ಈಗ. ಮತ್ತೆ ಇಲ್ಲಿ ಇದು ಹೊಗೆ ಜಗ್ ಹೋಗಿದ್ರಿ, ಅಷ್ಟು ಗ್ಯಾಸಿನ ಪೈಪ್ಲೈನ್ ಇಲ್ಲಿ ಮಾಡೀನ್ರಿ. ಈ ರೀತಿ ಮಾಡೀನ್ರಿ. ಓಕೆ. ಎಷ್ಟು ತಿಂಗಳು ಕೆಲಸ ನಡೀತ್ರಿ ಇದು? ಇದು ಸುಮಾರಿಗೆ ಒಂದು 8ರಿಂದ 9 ತಿಂಗಳ. 9 ತಿಂಗಳು. ಇವು ಸೋಫಾ ಸೆಟ್ ಏನೈತ್ರಿ, ಕರಾಡದಿಂದ ಬಂದವ್ರಿ. ಎಲ್ಲಿ? ಕರಾಡ್ ರೀ, ಪುಣಾದ ಐತ್ರಿ, ಮಹಾರಾಷ್ಟ್ರ. ಹೌದಾ? ಅಲ್ಲಿ ಚಲೋ ಮಾಡ್ತಾರ್ರಿ. ಪುಣಾ ಬಾಂಬೆ ಮಂದಿ ಎಲ್ಲ ಅಲ್ಲೇ ಮಾಡಿಸ್ತಾರ್ರಿ. ಇವ್ನ ಅಲ್ಲಿ ಮಾಡಿಸಿನ್ರಿ. ಇದೇನೈತಿ ಇವೆಲ್ಲ ಬೆಂಗಳೂರು. ಇವು ಈ ಸ್ಟೀಲ ಇದು ಎಲ್ಲ ಏನೈತಲ್ರಿ, ಇವು ಎಲ್ಲ ಬೆಂಗಳೂರಿಂದ ಬಂದವ್ರಿ. ಹೌದಾ? ಹ್ಞೂ ರೀ. ಮತ್ತು ಆದ್ರೆ ಇಲ್ಲಟ್ ಹೊರಗೆ ಸ್ವೀಟ್ ಮಾರ್ಟ್ ಮಾಡೀನ್ರಿ ಇಲ್ಲೇ. ಇಲ್ಲಿ ಹೊರಗೆ ರೀ ಅಂದ್ರೆ ನಮ್ದು ಪೇಡೆ ಭಾಳ ಚಲೋ ಮಾಡ್ತೇವ್ರಿ. ಪೇಡೆ ಮತ್ತೆ ನಾವು ಅಲ್ಲಿ ಒಬ್ಬ ಕೂತಾನಲ್ರಿ, ಅವ್ರು 3 ಮಂದಿ ಇದಾವ್ರಿ. ಅವ್ನ ತಿಂಗಳಿಗೆ ₹45,000 ಪಗಾರ ಐತ್ರಿ. ಸ್ವೀಟ್ ಮಾಡ್ತಾನ್ರಿ. ರಸಮಲೈ, ರಸಗುಲ್ಲ, ಪಾನ್ ಪೀಠ, ಏನು ಸ್ವೀಟ್ ಹೇಳ್ತೀರಿ ಎಲ್ಲ ಸ್ವೀಟ್ ಮಾಡ್ತಾನೆ. ನಿನ್ನೆ ಜಿಲೇಬಿ ರಬಡಿ ಮಾಡಿದ್ರಿ, ಭಾರಿ ಮಾಡಿದ್ರಿ ಅವ್. ನಮ್ಮ ಅಂದ್ರೆ ಈ ಎಲ್ಲರ 500 ಮಂದಿ 1000 ಮಂದಿ ಊಟ ಇರ್ತಾರಲ್ಲ, ನಮ್ಮಲ್ಲೂ ಪಟಾಪಟ್ ತಯಾರು ಮಾಡ್ತಾರೆ, ಲೇಟ್ ಮಾಡಂಗಿಲ್ಲ. ನೀವು ಬೇಕಾದ್ರೆ ಅವ್ರು ಸ್ವೀಟ್ನ ನಾಳೆ ನಿನಗೇನು ಊಟಕ್ಕೆ ಬರ್ತಿಲ್ಲ ಮಾಡಿಸ್ತಾನೆ, ನೋಡಕತ್ 3-4 ಥರ ಅಲ್ಲೇ ನಿನ್ನ ಮುಂದೆ ಮಾಡಿಕೊಡ್ತಾನೆ. ಇಲ್ಲೇಟ್ ಬರ್ರಿ ಸರ್, ಇದು ಹೈಸ್ಕೂಲ್ ಮುದ್ರಿ. ಇದು
ಇವು 4 kg ಅದು ಬಲ್ಪ್ ಹತ್ತು ಬರ್ತಾವ್ರಿ, ಅದಕ್ಕೆ ಹಾಕಿ ಕೊಡ್ತೇವ್ರಿ. ಕ್ವಾಂಟಿಟಿ ಜಾಸ್ತಿ ಕೊಡಕ್ಕೆ ಸಾಧ್ಯ ಐತ್ರಿ ಇದು. ಈಗ ಒಂದು ಯಾರ ಹುಡುಗರು 10 ರೂಪಾಯಿದು ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ಇಷ್ಟ ಕ್ವಾಂಟಿಟಿ ಬರ್ತೈತ್ರಿ. ಇದನ್ನ 10 ರೂಪಾಯಿದಾಗ ಡಬಲ್ ಕೊಡ್ಬೋದು ರೀ. ಯಾಕಂದ್ರೆ 4 kg ಇದ್ರಿ 150 160 ರೂಪಾಯಿ kg ಬರ್ತೈತ್ರಿ. ಇದು 4 ಕಿಲೋ ಬರ್ತೈತ್ರಿ ಅದು. ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಬಂದಿರ್ತೈತ್ರಿ. ನಮ್ಗೆ ಕ್ವಾಂಟಿಟಿ ಜಾಸ್ತಿ ಬಂದಾಗ ಇದನ್ನ ಜಾಸ್ತಿ ಕೊಟ್ಟು ಬಿಡೋದ್ರಿ. ಅಂದ್ರೆ ಅವ್ರು ತಿನ್ನೋರ್ಗೆ ಹುಡುಗರಿಗೆ ಚಲೋ ಆಗ್ತದೆ. ಹ್ಞೂ ಇದೇನೈತ್ರಿ, ಇದು ಫ್ರಿಜ್ ರೀ. ಇದು ಇದ್ರೊಳಗೆ ಇಟ್ರೆ ಏನು ನಮ್ಮ ರಸಮಲೈ ರೀ, ರಸಗುಲ್ಲದು ರೀ, ಹಿಂಗ ಕೋಲ್ಡ್ ಐತ್ ನೋಡ್ರಿ. ಈಗ ಬಟನ್ ಬಡ್ದಾನ್ರಿ, ಇದ್ರೊಳಗೆ ಇಟ್ಟಿವಂದ್ರೆ ಯಾರ ಅರ್ಧ kg ಈ ರಸಮಲೈ, ರಸಗುಲ್ಲ, ಪಾನ್ ಪೀಠ ಒಂದಿಷ್ಟು ಕೋಲ್ಡ್ ಇಟ್ಟಿರ್ತೀವ್ರಿ, ಅದನ್ನ ತೊಗೊಂಡು ಹೋಗ್ತಾರೆ. ಮುಂದೆ ಈಚ ಕಡೆ ಪೇಡೆ ರೀ, ಬರ್ಪೆ ಅದು ಇಡಾಕ್ರಿ. ಇದು ಪಾವ್ ಭಾಜಿ ಕೌಂಟ್ರಿ. ಇಲ್ಲಟ್ಟ ಹಣ್ಣ ಹಂಪ್ಲ ಇಡ್ತೇವ್ರಿ. ಇದು ಹಣ್ಣ ಹಂಪ್ಲ ಅದು ಇಟ್ಟೇವಂದ್ರೆ ರಾತ್ರಿ ಇದ್ರ ಪಾವ್ ಭಾಜಿ, ಬೇಲ್ಪುರಿ, ಶೇವ್ಪುರಿ, ಪಾನಿಪುರಿ ಅದು ಇದು ಮಾಡಾಕ್ರಿ. ಅವ್ ಸಣ್ಣವ್ ಮಗ ಆಟ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಅಂತ ತೋರಿಸ್ತೀನಿ ರೀ ನಿಮಗೆ. ಬರ್ರಿ ಅದಾನ್ರಿ. ಓಕೆ. ಅವ್ರು ಇವ್ರು ಎಲ್ಲೋದ್ರಿ ಅದನ್ನ ಬಾಕ್ಲಾ ತೆಗಿತಾರ ಕೀಲಿ. ಗಾಡಿ ಕೀಲಿ ತೆಗಿತಮ್ಮ. ಇಲ್ಲಿ ಕೀಲಿ ಹಾಕಿರ್ತಾರ್ರಿ, ಹಾಕಿಲ್ಲನ್ರಿ? ಈ ಕೀಲಿ ತೆಗೀರಿ ಒಂದು. ಲೈಟ್ ಹತ್ರಿ, ಲೈಟ್ ಏನಾಗೈತ್ರಿ? ಮನೆ ಏನೋ ಮಾಡಿರತ್ತ ಇದನ್ನ. ಹಾಂ ಇದು ಸರ್ ಹೋಗಿ ಇಲ್ಲಿ ಬರ್ರಿ, ಒಳಗೆ ಬರ್ರಿ, ಒಳಗೆ ಬರ್ರಿ. ಈ ರೀತಿ ರೀ, ಇದ್ರ ಒಳಗೆ ಎಲ್ಲ ರೆಡಿ ಐತ್ರಿ. ಬರ್ರಿ. ಇವು ಒಲಿ ರೀ, ಇವು ಲೈಟ್ ಒಂದು ಹೋಗ್ಯಾವತ್ರಿ. ಒಲಿ ರೀ, ಚಪಾತಿ ದೋಸೆದ್ರಿ, ಮತ್ತೆ ಇಲ್ಲಿಗೆ ಚಾದ್ರಿ, ಚಾದ್ ಕೌಂಟ್ರಿ, ಮತ್ತೆ ಕೈ ತಕೊಳಕ್ರಿ. ಮ್ಯಾಗ ನೀರು ಇರ್ತೈತ್ರಿ. ಇಲ್ಲಿ ನೀರು ಬರ್ತೈತ್ರಿ. ಇದು ಮ್ಯಾಗ ತುಂಬಿಲ್ ಕಾಣಿಸ್ತೈತ್ರಿ. ತುಂಬಂದ್ರ ಆತ್ರಿ. ಮುಂದೆ ಇಲ್ಲಿ ಏನಾಗ್ತದೆ, ನಾವು ತಯಾರು ಮಾಡಿ ಇಲ್ಲಿ ಕೊಡ್ಬೋದ್ರಿ. ಇದ್ರೊಳಗೆ ತಯಾರು ಮಾಡ್ಕೊಂಡು ಇಟ್ಕೊಂಡು ಬಡ ಬಡ ಸರ್ವಿಸ್ ಮಾಡ್ಬೋದು. ಬಟ್ ನೀವು ಎಲ್ಲಾರ ಹಂಗ ಆರ್ಡರ್ ಇದ್ರಿ ಗಾಡಿ ಹೌದ್ರಿ, ಇದನ್ನ ತೊಗೊಂಡು ಹೋಗ್ತೇವ್ರಿ ನಾವು. ಇದನ್ನ ತೊಗೊಂಡು ಹೋಗ್ತೇವ್ರಿ. ಕೆಲವೊಂದ ತೆಳಗ್ ಮಾಡು ಇಟ್ಕೊಂಡು ಅವ್ರಲ್ಲಿ ಮಾಡ್ತಾರೆ, ಕೆಲವೊಂದು ಇಲ್ಲಿ ಮಾಡು ಇಲ್ಲಿ ಮಾಡ್ತಾರೆ. ಇನ್ನ ಒಂದ್ ಟಾಟಾಸ್ ಗಾಡಿ ಐತ್ರಿ, ಅದ್ರೊಳಗೆ ಬಾಂಡೆ ಹಾಕೊಂಡ್ ಇದನ್ನು ತೊಗೊಂಡು ಅದನ್ನು ತೊಗೊಂಡು ಹೋಗ್ಬಿಡ್ತೈತ್ರಿ. ಕ್ಯಾಟ್ರಿಂಗ್ ಐತ್ರಿ. ಮನೀಗ ಏನು ಇದೇ ಬಾಗೊಂಡ್ರ ಬಂದಿದ್ದಲ್ರಿ, ಲೋಕಾಪುರದಾಗ 3-4 ಸಾವಿರ ಮಂದಿ ಮಾಡಿ ಬಂದೇವಲ್ಲ. ಅದನ್ನ ನೋಡ್ಯಾರ ಅವ್ರ, ಹೌದಲ್ಲ? ಮೊನ್ನೆ ಅಂದ 3,500-4 ಸಾವಿರ ಮಂದಿ ಮಾಡಿ ಬಂದೇವ್ರಿ. ಎಷ್ಟು ಬೀಳತ್ರಿ ಇದು ಗಾಡಿ? ಇದೆಲ್ಲ ಕೂಡ ಒಂದು 12 ಲಕ್ಷ ಚಿಲ್ಲರ್ ಬಿದ್ದೈತ್ರಿ. 12 ಲಕ್ಷ ಬಿದ್ದೈತಿ. ಹ್ಞೂ ರೀ. ಚೆಸ್ 6 ಚಿಲ್ಲರ್, ಅಲ್ಲಿ 6 ಚಿಲ್ಲರ್. ಅಂದ್ರೆ ಇದಕ್ಕೆ ಸಬ್ಸಿಡಿ ಸಿಕ್ತು ಒಂದು ಲೋನ್ ಅಂತ? ಒಂದು 1.80 2 ಲಕ್ಷ ಮಟ್ಟ. ಹೌದಾ? ಹೌದಾ? ಬಾರಿ ಐತ್ ಬಿಡ್ರಿ. ಹ್ಞೂ ಸರ್. ನಮ್ದು 1964ನೇ ಇಸ್ರೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಅಡಗಲ ಮಾಡಿದ್ರಿ ಈ ಕೃಷ್ಣಾ ನದಿಗ್ರಿ, ಎಲ್ಲಿ ಆಲ್ಮಟ್ಟಿ ಮುಂದ್ರಿ. ಆ ಡ್ಯಾಮ ಈಗ 519 ಮಟ ನೀರು ನಿಂದಿರ್ಸ್ಯಾರ್ರಿ. ಈಗ 524 ಮಾಡ್ಬೇಕಲ್ರಿ, 3ನೇದ್ರಿ. 524 ಮಾಡಿ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವ್ರಿ 40 ಲಕ್ಷ ರೂಪಾಯಿ ಎಕರೆ ಮಾಡಿದ್ರಲ್ರಿ. ಕುಷ್ಕಿ 25-30 ಮಾಡಿದ್ರಲ್ರಿ. ಇದರಿ ಇನ್ನು 524 ಅಂತಂದ್ರೆ ನಮ್ಮ ಒಳಗಡೆ ಊರ್ ಮುನಿಗೆ ಹೋಗ್ತೈತ್ರಿ. ಅದಕ್ಕೆ ನಾವು ಜಮಖಂಡಿಗೆ ಬಂದೇವ್ರಿ. ಅದಕ್ಕೆ ನಾನು ಏನ್ ಮಾಡೇನ್ರಿ, ಕೃಷ್ಣ ಯೋಜನೆ ಮುಳುಗಡೆ ಸಂತ್ರಸ್ತ ಗಲಗಲಿ ಹಾಕ್ಬೇಕಾಗಿತ್ತು, ಹಾಕಿಲ್ರಿ. ಅಂದ್ರೆ ಜನರಿಗೆ ಒಂದ್ ಏನ್ ಪರಿಣಾಮ ಮೂಡ್ತೈತ್ರಿ ನೋಡ್ಪ. ಇವ್ರು ತಮ್ಮ ಊರಾಗಿದ್ದವ್ರ ಊರ್ ಬಿಟ್ಟ ಮತ್ತೊಂದು ಊರಿಗೆ ಬಂದಾರ. ಈ ಬಹುಶಃ ಕೃಷ್ಣ ಯೋಜನೆ ಮುಳುಗಡೆ ಸಂಬಂಧನ ಆ ಊರ್ ಬಿಟ್ಟು ಬಂದಾರ. ಈಗ ನೋಡ್ರಿ, ನಮ್ಮ ಊರಾಗ ನಮ್ಮ 21 ಎಕರೆ ಹೊಲ ರೀ. ನಮ್ಮ ಊರ್ ಮುಳುಗಡಿಲಿಕ್ಕೆ ನಾವ ಮಹಾರಾಜರಲ್ರಿ ಅಲ್ಲಿ. ನಮ್ಮ ಊರಾಗ ಈಗ ನೋಡ್ರಿ, ಆಜು ಬಾಜು ಇದ್ದ ಅಂತಂಬ್ರ ಬಿಟ್ಟು ಬರ್ಬೇಕು, ಆಜು ಬಾಜು ಚಿಗವ್ವ ಅತ್ತಿ ಅವ್ರು ಇವ್ರು ಬಿಟ್ಟು ಬರ್ಬೇಕು. ಬಿಟ್ಟು ಬಂದು ಬೇರೆ ಊರಾಗಿರ್ಬೇಕಲ್ರಿ, ಎಷ್ಟು ತ್ರಾಸ ಆಗ್ತೈತ್ರಿ. ಸುಮ್ಮನೆ ಏನೋ ನಾವು ನಿಮ್ ಬಾಲ್ಯ ಬಿಟ್ಟು ಬರ್ಬೇಕು, ಅಲ್ರಿ. ಆಟ ಆಡಿದ್ದು ನಮ್ಮ ಸಾಲಿ, ನಮ್ಮ ದೇವ್ರ, ನಾವು ಹಿರಾನ್ ಗುಡಿ ಪೂಜಾರಿ, ಈ ಪೂಜೆ ಬಿಟ್ಟು ಬರ್ಬೇಕು. ಇದು ಮುಂದೆ ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೆ. ನಮ್ಮ ಮುಳುಗಡೆ ಆಗಿಲ್ರಿ, 524 ಮುಳುಗಡೆ ಆಗತ್ತೈತ್ರಿ. ನಮ್ಮ ಊರಂತರೂ ಹುಡುಕ್ಯಾಡಿದ್ರೆ ಸಿಗಂಗಿಲ್ರಿ. ಮತ್ತ ಅವಾಗ ಒಮ್ಮೆ ಮಂದಿ ಕಿತ್ತಂದ್ರೆ ಎಷ್ಟು ತ್ರಾಸ ಆಗ್ತೈತಿ, ಅದು ತ್ರಾಸ ಐತಿ. ಹಂಗಾರ ಈಗ ನಾವು ಆ ಮುಳುಗಡೆ ಊರನ್ನ ತೋರಿಸ್ತೀವಿ. ತೋರಿಸ್ತೀನಿ ಸರ್, ಅಲ್ಲ ಅವಶ್ಯವಾಗ್ರಿ. ನಮ್ಮ ಹೊಲಗಳ್ರಿ ಮುಳುಗಡೆದ್ರಿ, ನಿಮಗ ಅದ ಹೊಳಿ ಮ್ಯಾಗ ನಿಂದ್ರಸ್ತಾನ ಬರ್ರಿ. ಪೂಲ್ ಮ್ಯಾಗ್ರಿ ಸರ್, ಅದ ಹೊಳಿ ಮ್ಯಾಗ ನಿಂದ್ರಸ್ತಾನ. ಕೇಳ್ತಾ ಇದ್ರೆ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಏನಿಲ್ಲ ಗೆಳೆಯರೇ, ಈಗ ನಿಮ್ಮ ಗಲಗಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್? ಸರ್, ಇಲ್ಲಿಂದ 18 ಕಿಲೋಮೀಟರ್. ಆ್ಯಕ್ಚುಲಿ ಸ್ವಾಮಿಗಳ ಕತೆ ಅಲ್ಲಿಂದ ಶುರುವಾಗುತ್ತೆ. ಹಾಗಾಗಿ ಕೇಳಿ, ಬಾಲ್ಯ ಕೇಳೋಣ, ಬಿಸ್ನೆಸ್ಸು ಹೆಂಗೆ ಶುರುವಾಯಿತು ಅನ್ನೋದೇ ಒಂದು ರೋಚಕವಾದ ಕತೆ ಇದೆ. ಒಂದು ಸಣ್ಣ ಜಲಕ್ ಬಿಡ್ರಿ, ಹೆಂಗೆ ಶುರು ಸರ್. ಅದು ಹೆಂಗಂದ್ರೆ, ನಮ್ಮ ಆಯಿ ಮುತ್ಯ ಮೊದಲು ಹೋಟೆಲ್ ಮಾಡ್ತಿದ್ರಿ. ನಮ್ಮ ಆಯಿ ಮುತ್ಯ ಚಲೋ ರೀ. ನಮ್ಮ ತಂದೆಯವರು, ನಮ್ಮ ಕಾಕಾವರು, ನಮ್ಮ ದೊಡ್ಡಪ್ಪರು ಒಂದು ಸ್ವಲ್ಪ ಹೆಸನಿಕರಿ. ಇವ್ರು ಅವ್ರ ತಾಯಿ ತಂದಿನ ಹೊಡಿಯೋದು ಪಾಲ ಕೇಳ್ಕೇಶಿಂದ ನಮ್ಮ ಅಪ್ಪ ಅವರು ಬಹುಶಃ
ಒಂದನೇ ಇಸ್ವಿ ಒಳಗನೆ 72ನೇ ಇಸ್ವಿ ಒಳಗೆ ಅಂದ್ರೆ 64ನೇ ಇಸ್ವಿ ಒಳಗೆ ಹುಟ್ಟೀನಿ ಅವ್ರು 71ನೇ ಇಸ್ವಿ ಒಳಗೆ ಪಾಲ ತೊಗೊಂಡಾರೆ. ನಮ್ಮ ತಂದೆಯವ್ರಿಗೆ 2 ಕೂರಿಗೆ ಹೊಲ ಬಂದಿತ್ತು ರೀ 8 ಎಕರೆ. ಆಮ್ಯಾಗ ಒಂದು ಹೋಟೆಲ್ ರೀ ಸಾಂದ, ಒಂದು ಮಣಿ ರೀ ಎತ್ತುಗಳು ಮತ್ತು ಆಕಳ ಎಮ್ಮೆ ಬಂದಿದ್ದು ಅತ್ತ. ಆಮ್ಯಾಗ ನಮ್ಮ ತಂದೆಯವ್ರು ಹೆಸನೇಕ್ರಿ, ಹಿಂಗಾಗಿ ಅವ್ರ ಮನೆ ನಮ್ಮ ತಾಯಿಯವ್ರನ್ನೂ ಬಡದು ತವ್ರ ಮನೆ ಕಳಿಸಿದ್ರಿ. ನಮಗೂ ಇದು ಇಲ್ಲ, ಮತ್ತು ಹಂಗೆ ಒಂದೊಂದೊಂದೊಂದು ಹೊಲ ಮಾರೋದು, ಒಂದೊಂದೊಂದೊಂದು ಮಣಿ ಅದು ಇದು ಎಲ್ಲ ಮಾರಿ ಅವ್ರ ಬಂದ್ ಮಾಡಿದ್ರಿ. ಆಮ್ಯಾಗ ನಮಗೂ ಹೊಟ್ಟೆ ಕೂಳಿಲ್ಲಕ್ಕೆ ನಾನು 74ನೇ ಇಸ್ವಿ ಒಳಗೆ ರೀ, ಅಂದ್ರೆ ನಾನು 10ನೇ ವರ್ಷಕ್ಕೆ ರೀ ಬಳ್ಳಾರಿ ಮಾಡ್ರೂಮಿಗೆ ಹೋಗಿನಿ ರೀ ಹೊಟ್ಟೆ ಕೂಳಿಲ್ಲಕ್ಕೆ ರೀ. ಹಾಂ ಹೌದು ರೀ ಸರ, ನನಗೆ ಹೊಟ್ಟೆ ಕೂಳಿಲ್ದಕ್ಕೆ ರೀ ಬಳ್ಳಾರಿ ಮಾಡ್ರೂಮಿಗೆ ಹೋಗೀನಿ ರೀ. ಕತೆ ಮುಂದುವರಿಯುತ್ತೆ, ನೋಡ್ತಾ ಇರಿ.